ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾನು ಭಾರತದಲ್ಲಿ ತುರ್ತು ಪರಿಸ್ಥಿತಿಗಳನ್ನು ಯಾವಾಗ ಜಾರಿಗೆ ತರ್ತಾರೆ, ಅದರಿಂದ ಯಾವ ಪರಿಣಾಮಗಳಾಗತ್ತೆ, ಯಾವ ಸಮಯದಲ್ಲಿ ಇದನ್ನ ಜಾರಿಗೆ ತರ್ತಾರೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡೋದಾದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಅರ್ಥ. ಇದನ್ನು ಸಂವಿಧಾನದ ಆರ್ಟಿಕಲ್ 352ರ ಪ್ರಕಾರ ಜಾರಿಗೆ ತರ್ತಾರೆ. ಇದನ್ನ ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿನ ಘೋಷಣೆ ಮಾಡ್ತಾರೆ ಅಂದ್ರೆ, ಒಂದು ಯುದ್ಧಗಳ ಸಂದರ್ಭದಲ್ಲಿ, ಮತ್ತೆ ಇನ್ನೊಂದು ಹೊರ ದೇಶಗಳೇನಾದ್ರೂ ನಮ್ಮ ದೇಶಗಳ ಮೇಲೆ ಆಕ್ರಮಣ ಮಾಡಿದಾಗ ಅವಾಗಲೂ ಕೂಡ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ಮತ್ತೆ ಮೂರನೇದು ಆಂತರಿಕ ಗಲಭೆ ಅಂದ್ರೆ ಆರ್ಮರ್ಡ್ ರೆಬಿಲಿಯನ್ ಅಂದ್ರೆ ದೇಶದ ಒಳಗಡೆ ಏನಾದ್ರೂ ಜನಗಳು ಕಿತ್ತಾಡಕ್ಕೆ ಆರ್ಮರ್ಡ್ ರೆಬಿಲಿಯನ್ ಏನೋ ಮಾಡಿದ್ರೆ ಅಂತ ಟೈಮಲ್ಲಿ ಕೂಡ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ನ್ಯಾಷನಲ್ ಎಮರ್ಜೆನ್ಸಿನ ಸಂಪೂರ್ಣ ಭಾರತಕ್ಕೆ ಕೂಡ ಹಾಕ್ಬೋದು, ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ರಾಜ್ಯಗಳಿಗೂ ಕೂಡ ನಾವು ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ. ಇನ್ನು ನ್ಯಾಷನಲ್ ಎಮರ್ಜೆನ್ಸಿ ಹಾಕಿದ್ರೆ ಅದರಿಂದ ಪರಿಣಾಮಗಳೇನಾಗುತ್ತೆ ಅಂತ ನೋಡೋದಾದ್ರೆ, ನ್ಯಾಷನಲ್ ಎಮರ್ಜೆನ್ಸಿ ಜಾರಿ ಮಾಡಿದ್ಮೇಲೆ ಹೆಚ್ಚಿನ ಅಧಿಕಾರ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿಗುತ್ತೆ. ಮತ್ತೆ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳು ಕೂಡ ಅವಾಗ ಜಾರಿಯಲ್ಲಿರಲ್ಲ. ಮತ್ತೆ ಇನ್ನೊಂದೇನಂದ್ರೆ, ನ್ಯಾಷನಲ್ ಎಮರ್ಜೆನ್ಸಿಯಿಂದ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕಡಿಮೆ ಆಗಿ ಸಂಸತ್ತಿಗೆ ಅಧಿಕಾರ ಜಾಸ್ತಿ ಆಗತ್ತೆ. ಇನ್ನು ಭಾರತದಲ್ಲಿ ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದು 1962ರಲ್ಲಿ ಚೀನಾ ಮತ್ತು ಭಾರತದ ಯುದ್ಧದ ಸಂದರ್ಭದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಎರಡನೇದಾಗಿ 1971ರಲ್ಲಿ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲೂ, ಮತ್ತು ಮೂರನೇದಾಗಿ 1975ರಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಎರಡನೇ ಎಮರ್ಜೆನ್ಸಿ ಯಾವ್ದಂತ ನೋಡೋದಾದ್ರೆ, ಪ್ರೆಸಿಡೆಂಟ್ ರೂಲ್ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಇದನ್ನು ಸಂವಿಧಾನದ 356ನೇ ವಿಧಿ ಅಡಿಯಲ್ಲಿ ಘೋಷಣೆ ಮಾಡ್ತಾರೆ. ಇದನ್ನು ಯಾವಾಗ ಘೋಷಣೆ ಮಾಡ್ತಾರೆ ಅಂದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ಏನಾದ್ರು ವಿಫಲ ಆದ್ರೆ ಅವಾಗ ಕೂಡ ಪ್ರೆಸಿಡೆಂಟ್ ರೂಲ್ನ ತರ್ತಾರೆ. ಮತ್ತು ಕರ್ನಾಟಕದ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಏನಾದ್ರು ಮೆಜಾರಿಟಿನ ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಯಾವ್ದಾದ್ರು ಗೆದ್ದಿರೋ ಪಕ್ಷ, ಅಂತ ಟೈಮಲ್ಲಿ ಕೂಡ ಪ್ರೆಸಿಡೆಂಟ್ ರೂಲ್ನ ಜಾರಿಗೆ ತರ್ತಾರೆ. ಇನ್ನು ಪ್ರೆಸಿಡೆಂಟ್ ರೂಲ್ ಏನಾದ್ರು ರಾಜ್ಯ ಸರ್ಕಾರದ ಮೇಲೆ ತಂದ್ರೆ ಅದರಿಂದ ಪರಿಣಾಮಗಳು ಏನೇನಾಗುತ್ತೆ ಅಂದ್ರೆ, ರಾಜ್ಯ ಸರ್ಕಾರದ ಎಲ್ಲಾ ಅಧಿಕಾರಿಗಳು ರಾಷ್ಟ್ರಪತಿಗಳು ವಹಿಸ್ಕೋತಾರೆ. ಕೇಂದ್ರ ಸರ್ಕಾರದ ಮೂಲಕ ಅವರು ರಾಷ್ಟ್ರಪತಿಗಳು ಆಡಳಿತ ನಡೆಸ್ತಾರೆ. ರಾಜ್ಯಪಾಲರು ರಾಷ್ಟ್ರಪತಿಯ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಇದರಿಂದ ನಮ್ಮ ರಾಜ್ಯದ ಅಸೆಂಬ್ಲಿ ಕೂಡ ಸ್ಥಗಿತಗೊಳ್ಳುತ್ತೆ. ಅಂದ್ರೆ ನಮ್ಮೇನಾದ್ರೂ ಪ್ರೆಸಿಡೆಂಟ್ ರೂಲ್ ಜಾರಿಗೆ ಬಂದ್ರೆ ನಮ್ಮ ಸ್ಟೇಟ್ ಲೆಜಿಸ್ಲೇಟಿವ್ ಅಲ್ಲಿ ಎಲೆಕ್ಟ್ ಆಗಿರುವಂತಹ MLAಗಳು ಅಧಿಕಾರ ಆಗ ಸ್ಥಗಿತ ಆಗಿರುತ್ತೆ. ಇನ್ನು ಉದಾಹರಣೆ ನೋಡಿದ್ರೆ, ಕರ್ನಾಟಕದಲ್ಲಿ ಕಾವೇರಿ ಹೋರಾಟ ಸಂದರ್ಭದಲ್ಲಿ ಕರ್ನಾಟಕದ ಮೇಲೆ ಪ್ರೆಸಿಡೆಂಟ್ ರೂಲ್ನ ಹಾಕಿದ್ರು. ಪ್ರಸ್ತುತವಾಗಿ 2025ರಲ್ಲಿ ಎಲ್ಲಿ ಪ್ರೆಸಿಡೆಂಟ್ ರೂಲ್ನ ಹಾಕಿದ್ದಾರೆ ಅಂದ್ರೆ, ಮಣಿಪುರಲ್ಲಿ ಪ್ರೆಸಿಡೆಂಟ್ ರೂಲ್ ಈಗ ಸದ್ಯಕ್ಕೆ ಜಾರಿಯಲ್ಲಿದೆ. ಇನ್ನು ಮೂರನೇ ಎಮರ್ಜೆನ್ಸಿ ಯಾವ್ದಂತ ನೋಡಿದ್ರೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ ಇದನ್ನ ಸಂವಿಧಾನದ 360ನೇ ವಿಧಿಯ ಅಡಿಯಲ್ಲಿ ಜಾರಿಗೆ ತರ್ತಾರೆ. ಇದನ್ನ ಯಾವಾಗ ಘೋಷಣೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಭಾರತದ ಆರ್ಥಿಕತೆಗೆ ಗಂಭೀರವಾಗಿ ಕುಸಿದಾಗ ಮತ್ತು ಭಾರತದ ಹಣಕಾಸಿನ ಸ್ಥಿತಿ ಅಸ್ಥಿರವಾದಾಗಲೂ ಕೂಡ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದಾಗಿರುತ್ತೆ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಏನಾದ್ರು ಡಿಕ್ಲೇರ್ ಮಾಡಿದ್ರೆ ಏನೇನು ಪರಿಣಾಮ ಆಗುತ್ತೆ ಅಂದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಎಲ್ಲಾ ಹಣಕಾಸು ನಿರ್ಧಾರಗಳನ್ನು ನಿಯಂತ್ರಣ ಮಾಡುತ್ತೆ. ಮತ್ತೆ ಸರ್ಕಾರಿ ನೌಕರಗಳ ವೇತನ ಆಗಿರ್ಬೋದು, ಭತ್ಯೆ ಆಗಿರ್ಬೋದು, ಇವೆಲ್ಲ ಕೂಡ ಕಡಿತಗೊಳಿಸುತ್ತೆ. ಮತ್ತೆ ಸರ್ಕಾರಗಳು ಕೂಡ ಖರ್ಚುಗಳ ಮೇಲೆ ಕಟ್ಟುನಿಟ್ಟಿನ ನಿಯಮಗಳನ್ನು ಏರ್ತಾರೆ. ಇಲ್ಲಿವರೆಗೂ ಭಾರತದಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಯಾವತ್ತೂ ಡಿಕ್ಲೇರ್ ಮಾಡಿಲ್ಲ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಧನ್ಯವಾದಗಳು.